ಮನಸ್ಸಿನಿಂದ ನೆಗೆಟಿವ್ ಆಲೋಚನೆಗಳನ್ನು ತೆಗೆದುಹಾಕುವುದು ಹೇಗೆ? ನಮಸ್ಕಾರ ಸ್ನೇಹಿತರೆ, ಈ ಟಾಪಿಕ್ನ ಬಗ್ಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಥಿಂಕಿಂಗನ್ನು ನೀವು ಹೇಗೆ ಹೋಗಲಾಡಿಸಿ ಅದರಿಂದ ಗೆದ್ದು ಬರಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಐಸಿರಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ. ಈ ವಿಷಯ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ನಮ್ಮ ಜೀವನದಲ್ಲಿ ಇದು ತುಂಬಾ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಅದೇನ್ ಗೊತ್ತಾ? ನೆಗೆಟಿವ್ ಆಲೋಚನೆಗಳು. ನಾನು ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಯಾವತ್ತಾದ್ರೂ ನಿಮಗೆ ಹೀಗೆ ಅನಿಸಿದ್ಯಾ? ಇವತ್ತು ಕೂಡ ಅದೇ ಜೀವನ, ಅಥವಾ ನನ್ನಿಂದ ಏನೂ ಆಗಲ್ಲ, ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಜೀವನ ಮಾತ್ರ ಯಾಕೆ ಹೀಗೆ? ಈಗೆಲ್ಲ ಪ್ರಶ್ನೆಗಳು ನಿಮಗೆ ಒಂದೊಂದಾಗಿ ಮನಸ್ಸಿನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಪ್ರಶ್ನೆಗಳು ನಿಮಗೆ ಮಾತ್ರ ಬರೋದಿಲ್ಲ, ನನಗೂ ಬಂದಿದೆ, ನಿಮ್ಮ ಪಕ್ಕದ ಮನೆಯವರಿಗೂ ಕೂಡ ಬಂದಿರಬಹುದು, ನಿಮ್ಮ ಸ್ನೇಹಿತರಿಗೂ ಕೂಡ ಬಂದಿರಬಹುದು. ದೊಡ್ಡ ದೊಡ್ಡ ಯಶಸ್ವಿ ವ್ಯಕ್ತಿಗಳಿಗೂ ಒಂದಲ್ಲ ಒಂದು ಸಮಯದಲ್ಲಿ ಈ ಪ್ರಶ್ನೆಗಳು ಕಾಡಿರ್ತವೆ. ಆದ್ರೆ ವ್ಯತ್ಯಾಸ ಏನ್ ಗೊತ್ತಾ? ಕೆಲವರು ಆ ಥಿಂಕಿಂಗ್ಗಳನ್ನ ನಂಬಿಬಿಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಇದು ನನ್ನ ಮನಸ್ಸು ಆಟ ಆಡಿಸ್ತಾ ಇರೋದು ಅಂತ ಅರ್ಥ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ನಮ್ಮ ಮನಸ್ಸು ತುಂಬಾ ವಿಚಿತ್ರವಾದದ್ದು. ನಮ್ಮ ಬಗ್ಗೆ 10 ಜನ ಒಳ್ಳೆಯ ಮಾತನ್ನ ಹೇಳಿದ್ರು, ಒಬ್ರು ಒಂದು ಕೆಟ್ಟ ಮಾತು ಹೇಳಿಬಿಟ್ರೆ ಅದೇ ಒಂದು ಮಾತು ನಮ್ಮ ತಲೆಯೊಳಗೆ ದಿನ ಫುಲ್ ಕೊರಿತಾ ಇರುತ್ತೆ. ಯಾಕೆ ಹೀಗೆ ಆಗುತ್ತೆ ಗೊತ್ತಾ? ಯಾಕಂದ್ರೆ ನಮ್ಮ ಮೆದುಳು ಮೊದಲು ಅಪಾಯವನ್ನ ಗಮನಿಸುವಂತೆ ನಿರ್ಮಾಣವಾಗಿದೆ. ಅದು ನಮ್ಮ ತಪ್ಪಲ್ಲ, ಆದ್ರೆ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ನಮ್ಮ ಕೈಯೊಳಗಿದೆ. ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಬಿಳಿ ಬಣ್ಣದ ಒಂದು ಪೇಪರನ್ನ ತೆಗೆದುಕೊಳ್ಳಿ, ಅದರ ಮಧ್ಯೆ ಒಂದು ಚಿಕ್ಕ ಕಪ್ಪು ಚುಕ್ಕೆಯನ್ನ ಹಾಕಿ. ಈಗ ಆ ಕಾಗದವನ್ನ 10 ಜನರಿಗೆ ತೋರಿಸ್ತಾ ಬನ್ನಿ. ಆಲ್ಮೋಸ್ಟ್ ಆಲ್ ಎಲ್ಲ ಜನ ಏನು ಹೇಳ್ತಾರೆ ಅಂತಂದ್ರೆ, ಈ ಪೇಪರ್ ಒಳಗೆ ಒಂದು ಕಪ್ಪು ಚುಕ್ಕೆ ಇದೆ, ಈ ಪೇಪರ್ ಒಳಗೆ ಒಂದು ಕಪ್ಪು ಚುಕ್ಕೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಆ ದೊಡ್ಡ ವೈಟ್ ಶೀಟ್ ಯಾರಿಗೂ ಕಾಣಿಸೋದೇ ಇಲ್ಲ. ಸೊ ಫ್ರೆಂಡ್ಸ್, ನಮ್ಮ ಜೀವನ ಕೂಡ ಹಾಗೇನೆ. ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ವಿಷಯಗಳು ಇರ್ತವೆ. ಒಳ್ಳೆ ಫ್ಯಾಮಿಲಿ ಇರುತ್ತೆ, ಒಳ್ಳೆ ಹೆಲ್ತ್ ಇರುತ್ತೆ, ನಮಗೆ ತಿನ್ನೋದಕ್ಕೆ ಊಟ ಇರುತ್ತೆ, ನೆಮ್ಮದಿಯಾದ ಜೀವನ ಇರುತ್ತೆ, ನಮ್ಮನ್ನು ಪ್ರೀತಿಸೋರು ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಆದರೆ ಒಂದು ಸಮಸ್ಯೆ ಬಂದ್ಬಿಟ್ರೆ, ಕೇವಲ ಒಂದೇ ಒಂದು ಸಮಸ್ಯೆ ಬಂದ್ಬಿಟ್ರೆ, ಆ ಸಮಸ್ಯೆ ನಮ್ಮ ಇಡೀ ಜೀವನವನ್ನು ನಾಶ ಮಾಡಿಬಿಡುತ್ತೆ ಅಂತ ನಾವು ಭಾವಿಸ್ತೀವಿ. ನಮ್ಮ ಗಮನವೆಲ್ಲವೂ ಕೂಡ ಅಲ್ಲೇ ಹೋಗ್ಬಿಡುತ್ತೆ. ಇಲ್ಲಿಂದಲೇ ನೆಗೆಟಿವ್ ಆಲೋಚನೆಗಳು ಹುಟ್ಟೋದು. ಮತ್ತೊಂದು ಪ್ರಶ್ನೆನ ಕೇಳ್ತೀನಿ. ನಿಮಗೆ ಹೆಚ್ಚು ನೆಗೆಟಿವ್ ಥಿಂಕಿಂಗ್ಗಳು ಯಾವಾಗ ಬರುತ್ತವೆ? ಒಬ್ಬರೇ ಇದ್ದಾಗ ಬರುತ್ತಾ? ರಾತ್ರಿ ಮಲ್ಕೋಬೇಕಾದ್ರೆ ಬರುತ್ತಾ? ಅಥವಾ ಯಾರಾದ್ರೂ ನಿಮ್ಮನ್ನ ಬೇರೆ ಯಾರ್ದಾದ್ರೂ ಜೊತೆಗೆ ಕಂಪೇರ್ ಮಾಡಿದಾಗ ಬರುತ್ತಾ? ನಾನು ಗಮನಿಸಿದ ಒಂದು ವಿಷಯ ಏನಂತಂದ್ರೆ, ನಮ್ಮ ಮನಸ್ಸು ಒಂದು ಸಿನಿಮಾ ಡೈರೆಕ್ಟರ್ ಆಗ್ಬಿಡುತ್ತೆ. 5 ವರ್ಷಗಳ ಹಿಂದೆ ನಡೆದ ಘಟನೆಗಳು ಕೂಡ ನೆನಪಿಗೆ ಬರುತ್ತವೆ. ಅವತ್ತು ನಾನು ಹೀಗೆ ಮಾಡಬಾರ್ದಿತ್ತು, ಆ ಕೆಲಸ ನನಗೆ ಸಿಕ್ಬಿಟ್ಟಿದ್ರೆ, ಆ ವ್ಯಕ್ತಿ ನನ್ನ ಜೀವನದಿಂದ ಹೋಗಿರ್ಲಿಲ್ಲ ಅಂತ ಅಂದ್ರೆ, ಹೀಗೆ ಒಂದರ ಹಿಂದೆ ಒಂದು ದೃಶ್ಯಗಳನ್ನ ನಮ್ಮ ಮನಸ್ಸು ತೋರಿಸ್ತಾ ಬರುತ್ತೆ. ಆಗ ಅನ್ಸುತ್ತೆ ನನ್ನ ಜೀವನ ಮುಗ್ದೇ ಹೋಯ್ತು. ಆದ್ರೆ ನಿಜಕ್ಕೂ ಹಾಗಿನಾ? ಇಲ್ಲ ಫ್ರೆಂಡ್ಸ್, ಅದು ಕೇವಲ ಒಂದು ಕ್ಷಣದ ಭಾವನೆ ಮಾತ್ರ. ಅದನ್ನೇ ನಾವು ಸತ್ಯ ಅಂತ ನಂಬಿಬಿಡ್ತೇವೆ. ಅದಕ್ಕಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ 7 ಸಿಂಪಲ್ ವಿಷಯಗಳನ್ನು ಹೇಳ್ತೀನಿ.
ಇವು ಕೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸ್ಬೋದು, ಆದ್ರೆ ನೀವು ಇವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಧಾನವಾಗಿ ನಿಮ್ಮ ಮನಸ್ಸು ಬದಲಾಗತ್ತೆ, ಒಳ್ಳೆಯ ಕಡೆಗೆ ಪರಿವರ್ತನೆ ಆಗೋದಕ್ಕೆ ಶುರು ಆಗತ್ತೆ. ಹಾಗಾದ್ರೆ ಮೊದಲ ವಿಷಯದಿಂದ ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮನಸ್ಸು ಹೇಳಿದ್ದೆಲ್ಲ ಸತ್ಯ ಅಲ್ಲ. ಎಸ್ ಫ್ರೆಂಡ್ಸ್, ನಿಮ್ಮ ಮನಸ್ಸು ಹೇಳಿದ್ದೆಲ್ಲ ಸತ್ಯವಲ್ಲ. ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಕನ್ನಡಿ ಮುಂದೆ ನಿಂತಾಗ ಕೆಲವೊಮ್ಮೆ ನಾನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತಾ? ಆದ್ರೆ ಅದೇ ದಿನ ನಿಮ್ಮ ಫ್ರೆಂಡ್ ಅಥವಾ ಮನೆಯವರು ನೀವು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿರ್ಬೋದು. ಹಾಗಾದ್ರೆ ಸತ್ಯ ಯಾವುದು? ನಿಮ್ಮ ಮನಸ್ಸು ಹೇಳಿದ್ದ ಅಥವಾ ನಿಮ್ಮ ಸುತ್ತಮುತ್ತಲಿನವರು ಹೇಳಿದ್ದ? ನಿಜ ಏನಂದ್ರೆ ನಮ್ಮ ಮನಸ್ಸು ನಮ್ಮ ಮೂಡ್ಗೆ ತಕ್ಕಂತೆ ಕತೆಗಳನ್ನ ಕಟ್ಟತ್ತೆ. ನಾವು ದುಃಖದಲ್ಲಿದ್ರೆ ಇಡೀ ಜಗತ್ತೇ ನಮ್ಮ ವಿರುದ್ಧ ಇದೆ ಅಂತ ಅನಿಸಬಹುದು. ಆದ್ರೆ ಸಂತೋಷದಲ್ಲಿದ್ದಾಗ ಅದೇ ಜಗತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಶುರು ಆಗತ್ತೆ. ಅಂದ್ರೆ ಜಗತ್ತು ಬದಲಾಗಿಲ್ಲ, ಬದಲಾಗಿದ್ದು ನಮ್ಮ ಮನಸ್ಥಿತಿ. ಇದನ್ನ ಅರ್ಥ ಮಾಡಿಕೊಂಡ ದಿನದಿಂದಲೇ ನಿಮ್ಮ ಜೀವನ ಬದಲಾಗೋದಕ್ಕೆ ಶುರು ಆಗತ್ತೆ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟ ಕೆಲಸಕ್ಕೋಸ್ಕರ. ಆದ್ರೆ ಅವನಿಗೆ ಆ ಕೆಲಸ ಸಿಗ್ಲಿಲ್ಲ. ಮನೆಗೆ ಬಂದ್ಮೇಲೆ ಒಂದೇ ಮಾತನ್ನ ಹೇಳ್ತಾ ಇದ್ದ, ನಾನು ಯೋಗ್ಯನಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ನಾನು ಸೋತವನು ಅಂತ ದಿನಾಗ್ಲೂ ಹೀಗೆ ಯೋಚನೆ ಮಾಡ್ತಿದ್ದ. ಸುಮಾರು 6 ತಿಂಗಳುಗಳು ಹೀಗೆ ಕಳೆದೋಯ್ತು. ಒಂದಿನ ಅವನ ಫ್ರೆಂಡ್ ಕೇಳ್ದ, ನಿನಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನೀನೇ ಬೇಡದ ವ್ಯಕ್ತಿ ಅಂತ ಹೇಗೆ ತೀರ್ಮಾನ ಮಾಡಿದೆ ಅಂತ ಕೇಳ್ತಾನೆ. ಆಗ ಇವನು ಮೌನವಾಗ್ಬಿಡ್ತಾನೆ. ಯಾಕಂದ್ರೆ ಕೆಲಸ ಸಿಗದೆ ಇರೋದು ಒಂದು ಘಟನೆ, ಆದ್ರೆ ನಾನು ಬೇಡದವನು ಅನ್ನೋದು ಅವನ ಮನಸ್ಸು ಕಟ್ಟಿಕೊಂಡ ಒಂದು ಕತೆ. ಫ್ರೆಂಡ್ಸ್, ನಾವೆಲ್ಲರೂ ಇದೇ ತಪ್ಪನ್ನ ಮಾಡ್ತೇವೆ. ಒಂದು ತಪ್ಪು ಮಾಡಿದ್ರೆ ನಾನು ಯಾವತ್ತೂ ತಪ್ಪೇ ಮಾಡ್ತೀನಿ ಅಂತ ಅನ್ಕೋತೀವಿ. ಒಬ್ರು ಬೈದ್ಬಿಟ್ರು ಅಂದ್ರೆ ನಾನು ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಅನ್ಕೋತೀವಿ. ಒಂದು ಬಿಸ್ನೆಸ್ ಫೇಲ್ ಆದ್ರೆ ನನ್ನ ಅದೃಷ್ಟವೇ ಕೆಟ್ಟದ್ದು ಅಂತ ತಿಳ್ಕೊಳ್ತೀವಿ. ನಿಜ ಹೇಳ್ಬೇಕಂದ್ರೆ ಒಂದು ಘಟನೆ ಇಡೀ ಜೀವನವನ್ನ ನಿರ್ಧರಿಸೋದಿಲ್ಲ, ಆದ್ರೆ ನಾವು ಮಾತ್ರ ಆ ಒಂದು ಘಟನೆಯಿಂದ ನಮ್ಮ ಇಡೀ ಜೀವನಕ್ಕೆ ತೀರ್ಪನ್ನ ಕೊಟ್ಟು ಬಿಡ್ತೀವಿ. ಇನ್ನು ಎರಡನೇ ವಿಷಯಕ್ಕೆ ಬರೋಣ. ನಿಮ್ಮ ಮನಸ್ಸಿಗೆ ಖಾಲಿ ಸಮಯವನ್ನ ಕೊಡಬೇಡಿ. ಎಸ್ ಫ್ರೆಂಡ್ಸ್, ಈ ಮಾತು ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಆದ್ರೆ ಒಂದ್ಸರಿ ಯೋಚನೆ ಮಾಡಿ. ನೀವು ತುಂಬಾ ಬ್ಯುಸಿ ಆಗಿದ್ದಾಗ, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡ್ತಿದ್ದಾಗ, ಮಕ್ಕಳ ಜೊತೆನೋ ಫ್ರೆಂಡ್ಸ್ ಜೊತೆನೋ ಆಟ ಆಡ್ತಿದ್ದಾಗ ಅಥವಾ ಟ್ರಾವೆಲಿಂಗ್ ಮಾಡ್ತಿದ್ದಾಗ, ಇಲ್ಲಾಂದ್ರೆ ನಿಮಗೆ ಇಷ್ಟ ಆದ ಕೆಲಸದಲ್ಲಿ ನೀವು ಮುಳುಕೊಂಡಿದ್ದಾಗ ಅಷ್ಟು ನೆಗೆಟಿವ್ ಆಲೋಚನೆಗಳು ನಿಮ್ಮ ತಲೆಗೆ ಬರೋದಿಲ್ಲ. ಆದರೆ ಯಾವುದೇ ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಂಡಾಗ, ಮನೆಯಲ್ಲಿ ಖಾಲಿ ಇದ್ದಾಗ ಮನಸ್ಸಿಗೆ ಹಳೆ ನೆನಪುಗಳೆಲ್ಲ ಒಂದೊಂದಾಗಿ ಬರೋದಕ್ಕೆ ಶುರುವಾಗುತ್ತೆ. ಯಾರೋ 10 ವರ್ಷದ ಹಿಂದೆ ಹೇಳಿದ ಮಾತು ಕೂಡ ತಲೆಯೊಳಗೆ ಕೊರೆಯೋದಕ್ಕೆ ಶುರುವಾಗುತ್ತೆ. ಅವನು ಹೀಗೆ ಹೇಳಿದ್ದ, ಅವಳು ಹಾಗೆ ಮಾಡಿದ್ಲು, ಆಗ ನಾನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಇವೆಲ್ಲವೂ ಒಂದೊಂದಾಗಿ ಶುರು ಆಗೋದಕ್ಕೆ ಹೋಗುತ್ತೆ. ಅದಕ್ಕೆ ಅಂತಲೇ ಒಂದು ಮಾತಿದೆ, ಖಾಲಿ ಮನಸ್ಸು ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಒಳ್ಳೆಯ ಕೆಲಸವನ್ನ ಕೊಡಿ. ಒಂದೊಳ್ಳೆ ಪುಸ್ತಕವನ್ನು ಓದಿ, ಹೊಸ ಸ್ಕಿಲ್ಸ್ಗಳನ್ನು ಪಡೆಯಿರಿ, ವಾಕಿಂಗ್ ಹೋಗ್ರಿ, ಗಿಡ ನೀಡಿ, ಅಮ್ಮನ ಜೊತೆ ಅಥವಾ ಅಪ್ಪನ ಜೊತೆ, ನಿಮ್ಮ ಅಕ್ಕ ತಂಗಿ ಜೊತೆ ಒಳ್ಳೆ ಮಾತುಗಳನ್ನು ಆಡಿ, ಪಕ್ಕದ ಮನೆಯವರ ಜೊತೆ, ಮಗುವಿನ ಜೊತೆ ಆಟ ಆಡಿ, ನಿಮಗೆ ಸಂತೋಷ ಕೊಡುವ ಕೆಲಸಗಳನ್ನು ಮಾಡಿ. ಯಾಕೆ ಗೊತ್ತಾ, ಮನಸ್ಸು ಯಾವಾಗಲೂ ಯಾವುದಾದರೂ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಿರುತ್ತದೆ. ನೀವು ಒಳ್ಳೆಯ ವಿಷಯ ಕೊಡದಿದ್ರೆ ಅದು ಕೆಟ್ಟ ವಿಷಯವನ್ನ ಹುಡುಕಿಕೊಳ್ಳುತ್ತದೆ. ಆದ್ರಿಂದ ಮನಸ್ಸನ್ನ ಯಾವತ್ತಿಗೂ ಖಾಲಿ ಬಿಡಬೇಡಿ. ಅದಕ್ಕೆ ಒಂದು ಒಳ್ಳೆ ಡೈರೆಕ್ಷನ್ ಅನ್ನ ಕೊಡಿ, ಅಷ್ಟೇ ಸಾಕು. ನಿಧಾನವಾಗಿ ಅದರ ಸ್ವಭಾವವೇ ಬದಲಾಗೋದಕ್ಕೆ ಶುರುವಾಗುತ್ತೆ.
ಫ್ರೆಂಡ್ಸ್, ನಾನೊಂದು ವಿಷಯನ ನಿಮಗೆ ಹೇಳ್ತೀನಿ. ಸಪೋಸ್ ನಮ್ಮ ತಲೆಯಲ್ಲಿ ಯಾವುದಾದ್ರೂ ಒಂದು ಬಟನ್ ಇದ್ಬಿಟ್ಟಿದ್ರೆ ನೆಗೆಟಿವ್ ಥಿಂಕಿಂಗ್ಗಳನ್ನ ಬಂದ ತಕ್ಷಣ ನಾವು ಆಫ್ ಮಾಡಿಬಿಡ್ತಿದ್ವಿ. ಹೀಗೆ ಎಲ್ರಿಗೂ ಅನ್ಸಿರುತ್ತೆ, ನೆಗೆಟಿವ್ ಥಿಂಕಿಂಗ್ ನಾವು ಯಾಕೆ ಮಾಡ್ತಿದ್ದೀವಿ ಅಂತ ನಾವೆಲ್ಲರೂ ಒಂದು ಕ್ಷಣ ಯೋಚನೆ ಮಾಡಿರ್ತೀವಿ. ಆದರೆ ನಮ್ಮ ಮನಸ್ಸು ಟಿವಿ ಅಲ್ಲ, ರಿಮೋಟ್ ಒತ್ತಿ ಚಾನೆಲ್ನ ಬದಲಾಯಿಸೋದಿಕ್ಕಾಗೋದಿಲ್ಲ. ಮನಸ್ಸು ಒಂದು ಚಿಕ್ಕ ಮಗು ಥರ. ಅದಕ್ಕೆ ಇದನ್ನ ಯೋಚಿಸಬೇಡ ಅಂತ ಹೇಳಿದಷ್ಟು ಅದೇ ವಿಷಯವನ್ನ ಅದು ಇನ್ನಷ್ಟು ಯೋಚಿಸೋದಕ್ಕೆ ಶುರು ಮಾಡುತ್ತೆ. ಈಗ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ. ಈಗಿನಿಂದ ಮುಂದಿನ 10 ಸೆಕೆಂಡ್ವರೆಗೆ ಬಿಳಿ ಬಣ್ಣದ ಕರಡಿಯನ್ನ ಮಾತ್ರ ಯೋಚಿಸಬಾರದು. ಸಿದ್ಧಾನಾ? 1, 2, 3, 4, 5, 6, 7, 8, 9, 10. ಏನಾಯ್ತು? ಮೊದಲಿಗೆ ನೆನಪಿಗೆ ಬಂದಿದ್ದು ಅದೇ ಕರಡಿ ಅಲ್ವಾ? ಹಾಗಾದ್ರೆ ಮನಸ್ಸಿನ ಸ್ವಭಾವ ಇದೇ ಆಗಿದೆ. ಅದಕ್ಕೆ ಯೋಚಿಸಬೇಡ ಅಂತ ಹೇಳಿದ್ರೆ ಅದೇ ಯೋಚನೆ ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ. ಆದ್ರಿಂದ ನೆಗೆಟಿವ್ ಆಲೋಚನೆಗಳನ್ನ ಬಲವಂತವಾಗಿ ಓಡಿಸಬೇಡಿ. ಬದಲಿಗೆ ಅವುಗಳನ್ನ ಗಮನಿಸಿ, ಹೇಳಿ, ಸರಿ, ಈ ಆಲೋಚನೆ ಬಂದಿದೆ, ಬರ್ಲಿ ಬಿಡು, ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡತ್ತೆ ಅಷ್ಟೇ. ಯಾಕಂದ್ರೆ ಆಕಾಶದಲ್ಲಿ ಮೋಡಗಳು ಹೇಗೆ ಬರುತ್ತವೋ ಹೋಗುತ್ತವೋ ಹಾಗೆಯೇ ನಮ್ಮ ಮನಸ್ಸಿನಲ್ಲೂ ಕೂಡ ಥಿಂಕಿಂಗ್ಸ್ಗಳು ಬರುತ್ತೆ ಮತ್ತೆ ಹೋಗುತ್ತೆ. ನಾವು ಮಾತ್ರ ಆ ಮೋಡವನ್ನ ಹಿಡಿದಿಟ್ಕೊಂಡು ಇದೇ ನನ್ನ ಆಕಾಶ ಅಂತ ಕುಳಿತುಕೊಂಡ್ಬಿಡ್ತೀವಿ. ಅದು ಬೇಡ, ಅದನ್ನ ಬಿಟ್ಟುಬಿಡಿ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ನಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ತೇವೆ. ಯಾರಾದ್ರೂ ನಮ್ಮನ್ನ ಅವಮಾನ ಮಾಡಿದ ದಿನ, ಅಥವಾ ಒಂದು ಸೋಲನ್ನ ಕಂಡ ದಿನ, ಒಂದು ಬ್ರೇಕಪ್ ಆದ ದಿನ, ಒಂದು ತಪ್ಪನ್ನ ಮಾಡಿದ ದಿನ, ಅಥವಾ ಯಾರಾದ್ರೂ ಹೇಳಿದ ಒಂದು ಮಾತು ಎಷ್ಟೋ ವರ್ಷಗಳಾದ್ರೂ ಬಿಡೋದೇ ಇಲ್ಲ, ಅದು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಆದ್ರೆ ನಾನು ಒಂದು ಪ್ರಶ್ನೆ ಕೇಳ್ಬೋದಾ? ಆ ಘಟನೆ ಈಗ ನಡೀತಾ ಇದೆಯಾ? ಇಲ್ಲ ಅಲ್ವಾ? ಆದ್ರೆ ನಮ್ಮ ಮನಸ್ಸು ಮಾತ್ರ ಪ್ರತಿದಿನ ಅದನ್ನೇ ಮತ್ತೆ ಮತ್ತೆ ಮೆಲುಕು ಹಾಕ್ತಿದೆ. ಹಳೆಯ ಗಾಯಕ್ಕೆ ಪ್ರತಿದಿನ ನಾವೇ ಕೈ ಹಾಕಿದ್ರೆ ಅದು ಯಾವತ್ತಾದ್ರೂ ಗುಣ ಆಗತ್ತಾ? ಆಗಲ್ಲ. ಕೆಲವು ನೆನಪುಗಳನ್ನ ಬಿಡೋದು ಅಂದ್ರೆ ಅವು ನಡೆದೇ ಇಲ್ಲ ಅನ್ನೋದಲ್ಲ, ಅವುಗಳನ್ನ ನಾವು ಬಿಟ್ಟು ಬಿಡಬೇಕು. ಇದು ತುಂಬಾ ದೊಡ್ಡ ವ್ಯತ್ಯಾಸವನ್ನ ಮಾಡುತ್ತೆ. ನೆಗೆಟಿವ್ ಆಲೋಚನೆಗಳು ಬರೋದು ನಿಮ್ಮ ತಪ್ಪಲ್ಲ, ಆದ್ರೆ ಅವು ನಿಮ್ಮ ಜೀವನವನ್ನ ನಿಯಂತ್ರಿಸೋದಕ್ಕೆ ಬಿಡೋದು ಮಾತ್ರ ನಿಮ್ಮ ಆಯ್ಕೆ. ನೆನಪಿರಲಿ, ಮನಸ್ಸು ಒಂದು ಅದ್ಭುತ ಸೇವಕ, ಆದ್ರೆ ತುಂಬಾ ಕೆಟ್ಟ ಯಜಮಾನ ಕೂಡ ಹೌದು. ಆದ್ರಿಂದ ನಿಮ್ಮ ಮನಸ್ಸನ್ನ ನೀವೇ ನಡೆಸಿ, ಮನಸ್ಸು ನಿಮ್ಮನ್ನ ನಡೆಸದಿರಲಿ. ಒಂದು ದಿನ ನಿಮ್ಮ ಜೀವನ ಬದಲಾಗೋದಿಲ್ಲ, ಆದ್ರೆ ಒಂದು ದಿನ ನೀವು ಬದಲಾದ್ರೆ ನಿಮ್ಮ ಇಡೀ ಜೀವನವೇ ಬದಲಾಗತ್ತೆ. ಆದ್ರಿಂದ ಇವತ್ತಿಂದ ಒಂದು ನಿರ್ಧಾರ ಮಾಡ್ಕೊಳ್ಳಿ, ನೆಗೆಟಿವ್ ಥಿಂಕಿಂಗ್ಗಳ ಜೊತೆ ಹೋರಾಡಬೇಡಿ, ನಿಮ್ಮ ಕನಸುಗಳಿಗಾಗಿ ಹೋರಾಡಿ. ಯಾಕಂದ್ರೆ ಕತ್ತಲೆ ಎಷ್ಟೇ ಗಾಢವಾಗಿದ್ರೂ ಒಂದು ಸಣ್ಣ ಬೆಳಕು ಸಾಕು ಅದನ್ನ ದೂರ ಮಾಡೋದಕ್ಕೆ. ಆ ಬೆಳಕು ನೀವೇ ಆಗಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆದರೂ ನೆಮ್ಮದಿ ಕೊಟ್ಟಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಇಂತಹ ಹೋರಾಟ ಮಾಡುತ್ತಿರುವ ಒಬ್ಬರಿಗಾದರೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಮತ್ತೆ ಇಂತಹ ಜೀವನ ಬದಲಾಯಿಸುವ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಷ್ಟರವರೆಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನಸ್ಸನ್ನು ನೀವು ಕಾಪಾಡಿಕೊಳ್ಳಿ. ನಮಸ್ಕಾರ.